ನಮಸ್ಕಾರ ಎಲ್ಲ ನನ್ನ ಪತ್ರಿಕಾ ಮಾಧ್ಯಮದವರಿಗೆ. ನಾವು ಇವತ್ತು ಪ್ರೆಸ್ ಮೀಟ್ ಮಾಡೋ ಕಾರಣ ನಮ್ಮ ಕಲಬುರಗಿ ಜಿಲ್ಲೆಯ ಬಿಜೆಪಿ ಜಿಲ್ಲಾ ಅಧ್ಯಕ್ಷ ಸ್ಥಾನವನ್ನು ನಮ್ಮ ಸಮುದಾಯದ ಮುಖಂಡರಾದಂತ ಅವ್ವಣ್ಣ ಮ್ಯಾಕೇರಿ ಅವರಿಗೆ ಜಿಲ್ಲಾ ಅಧ್ಯಕ್ಷ ಸ್ಥಾನವನ್ನು ಕೊಡ್ಬೇಕಂತಂದು ನಾವು ಇವತ್ತ ಪತ್ರಿಕಾಗೋಷ್ಠಿ ಮಾಡಿದೆವು. ಯಾಕಂತಂದ್ರೆ ಅವ್ವಣ್ಣ ಮ್ಯಾಕೇರಿ ಅಂತಂದ್ರೆ ಒಂದು ಬಹಳ ದೊಡ್ಡ ಶಕ್ತಿ ನಮ್ಮ ಸಮುದಾಯಕ್ಕೆ ಅಂತಂದ್ರೆ ಇವತ್ತು ಬಿಜೆಪಿನಲ್ಲಿ ಸುಮಾರು 22 ವರ್ಷಗಳ ಕಾಲ ಆಯ್ತು ಬಿಜೆಪಿಯಲ್ಲಿ ದುಡಿತಾ ಇದ್ದಾರೆ. ಅವರು ನಿಷ್ಠಾವಂತ ಕಾರ್ಯಕರ್ತರಾಗಿ ಅವರು ದುಡಿತಾ ಇದ್ದಾರೆ ಅವ್ವಣ್ಣ ಮ್ಯಾಕೇರಿ ಅವರು. ಆದ ಕಾರಣ ನಮ್ಮ ಸಮುದಾಯದ ಬಹುಸಂಖ್ಯೆ ಉಳ್ಳ ಕೋಲಿ ಸಮಾಜ, ಯಾಕಂದ್ರೆ ಕೋಲಿ ಸಮಾಜ ಅಂತಂದ್ರೆ ಸುಮಾರು ತಾಲೂಕಿನ ಕಲಬುರಗಿ ಜಿಲ್ಲೆ ಒಳಗೆ ಪ್ರತಿ ತಾಲೂಕಿನಲ್ಲಿ ಒಂದು 50,000ಕ್ಕಿಂತ ಹೆಚ್ಚಾಗಿ ನಾವು ಮತದಾರ ಇದ್ದೇವೆ. ನಾವು 50,000ಕ್ಕಿಂತ ಹೆಚ್ಚಾಗಿ ನಾವು ಮತದಾರ ಇದ್ದು ಒಂದು MP ಚುನಾವಣೆ ಆಯ್ತಂದ್ರೆ 6 ಲಕ್ಷ ಜನಸಂಖ್ಯೆ ಉಳ್ಳವ್ರು ನಾವು, 6 ಲಕ್ಷ ಮತದಾರ ಉಳ್ಳವ್ರು ನಾವು ಕೋಲಿ ಸಮಾಜ. ಅದಕ್ಕೆ ಅಂತ ನಮ್ಮ ಕೋಲಿ ಸಮಾಜಕ್ಕೆ ಒಂದು ನಾಯಕ ಬೇಕು ಅಂತಂದು ನಾವು ನಮಗೆ ಕೋಲಿ ಸಮಾಜಕ್ಕೆ ಒಂದು ಬಿಜೆಪಿದು ಜಿಲ್ಲಾ ಅಧ್ಯಕ್ಷ ಸ್ಥಾನವನ್ನು ನಮ್ಮ ನಾಯಕರಿಗೆ ಕೊಡ್ಬೇಕಂತಂದು ನಾವು ಇಲ್ಲಿ ಪತ್ರಿಕಾ ಮಾಧ್ಯಮ ಮುಖಾಂತರ ನಾವು ಪ್ರೆಸ್ ಮೀಟ್ ಮಾಡ್ತಾ ಇದ್ದೇವೆ. ಯಾಕಂತಂದ್ರೆ ಅವ್ವಣ್ಣ ಮ್ಯಾಕೇರಿ ಅವರು ಸತತವಾಗಿ 22 ವರ್ಷಗಳ ಕಾಲ ಆಯ್ತು ಬಿಜೆಪಿಯಲ್ಲಿ ನಿಷ್ಠಾವಂತ ಕಾರ್ಯಕರ್ತರಾಗಿ ಅವರು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಇದೇ 22 ವರ್ಷಗಳ ಆಯ್ತು ನಿಷ್ಠಾವಂತ. ಈಗ ತಾವು ಕೂಡ ನೋಡ್ತಿರಾಯ್ತು, ಎಲೆಕ್ಷನ್ ಬಂದಾಗ ಯಾವ ಬಿಜೆಪಿ ಇದ್ದವ್ರು ಕಾಂಗ್ರೆಸ್ ಇದ್ದವ್ರು ಜೆಡಿಎಸ್ ಇದ್ದವ್ರು ಪಕ್ಷೇತರ ಅದು ಇದು ಮಾಡಿದಾರೆ. ಬಟ್ ಅವ್ವಣ್ಣ ಮ್ಯಾಕೇರಿ ಅವ್ರು ಹಂಗಿಲ್ಲ, ನಿಷ್ಠಾವಂತ ಕಾರ್ಯಕರ್ತರಾಗಿ ಇವತ್ತು ಪಕ್ಷವನ್ನು ಬೆಳೆಸುವಂತ ನಿಟ್ಟಿನಲ್ಲಿ ಅವರು ಕೆಲಸವನ್ನ ಮಾಡ್ತಾ ಇದ್ದಾರೆ. ಇದೇ ತಾವು ನೋಡ್ತಾ ಇದ್ದೀರಾಯ್ತು. ನಮ್ಮ ಅಫಜಲ್ಪುರ್ ತಾಲೂಕಿನಲ್ಲಿ ಮಾಜಿ MLA ಹಾಲಿ MLA ಇಬ್ರು ಮಂದಿ ಸೇರಿ MP ಚುನಾವಣೆ ಒಳಗ ಇದ್ರು ಕೂಡ ಇವತ್ತ ನಾವು 20,000ಕ್ಕಿಂತ ಹೆಚ್ಚಾಗಿ ನಾವು ಅಫಜಲ್ಪುರ್ ತಾಲೂಕು ಒಳಗೆ ಲೀಡ್ ಮಾಡಿದ್ದೇವೆ ನಾವು ಬಿಜೆಪಿಗೆ MP ಚುನಾವಣೆಯಲ್ಲಿ. ಆದ ಕಾರಣ ತಾವು ಏನಿಲ್ಲ ಜಿಲ್ಲಾ ಅಧ್ಯಕ್ಷ ಸ್ಥಾನ ಕೊಟ್ರೆ ಪ್ರತಿ ತಾಲೂಕಿನಲ್ಲಿ ಮತ್ತೆ ಕಲಬುರಗಿ ಜಿಲ್ಲೆ ಒಳಗ ಕಮಲ ಅರಳುದು ಖಚಿತ, ಮತ್ತೆ ಕಮಲ ಅರಳುತ್ತೆ ಜರ್ಕರ್ತ ಅವ್ವಣ್ಣ ಮ್ಯಾಕೇರಿ ಅವರಿಗೆ ಜಿಲ್ಲಾ ಅಧ್ಯಕ್ಷ ಸ್ಥಾನವನ್ನು ಕೊಟ್ರೆ. ಯಾಕಂತಂದ್ರೆ ಇವತ್ತು ಅವ್ವಣ್ಣ ಮ್ಯಾಕೇರಿ ಅಂದ್ರೆ ಆದಾಗ ಮುಂಚೂಣಿಯಲ್ಲಿ ಬಂದು ಒಂದು ರೋಡಿಗೆ ಹೋರಾಟ ಮಾಡಿ ಒಂದು ನ್ಯಾಯ ಕೊಡಿಸುವಂತ ಕೆಲಸ ಅವ್ವಣ್ಣ ಮ್ಯಾಕೇರಿ ಅವ್ರು ಮಾಡ್ತಾ ಇದ್ದಾರೆ. ತಾವು ನೋಡ್ತಾ ಇರ್ಬೋದು, ತಾವು ಪ್ರೆಸ್ದವ್ರು ತಮಗ್ ಗೊತ್ತಿರ್ಬೋದು, ಇತ್ತೀಚೆಗೆ ದೇವಾನಂದ್ ಕಲಬುರ್ಗಿ ಕೇಸ್ ಆಗಿರ್ಬೋದು, ಗಿರೀಶ್ ಚಕ್ರ ಕೇಸ್ ಆಗಿರ್ಬೋದು, ಮತ್ತೆ ನೇಹಾ ಹಿರೇಮಠ್ ಆಗಿರ್ಬೋದು, ಅಂಜಲಿ ಅಂಬಿಗರ್ ಆಗಿರ್ಬೋದು, ಭಾಗ್ಯಶ್ರೀ ಅನ್ನೋ ಹುಡುಗಿ ಆಗಿರ್ಬೋದು, ಎಲ್ಲೆಲ್ಲೋ ಆದ ಘಟನೆ ಇವತ್ತು ನಮ್ಮ ಕಲಬುರಗಿ ನಗರಲ್ಲಿ ಬಂದು ಒಂದು ದೊಡ್ಡ ಪ್ರಮಾಣ ಬೃಹತ್ ಪ್ರತಿಭಟನೆಯನ್ನು ಮಾಡಿ ಅವ್ರಿಗೆ ನ್ಯಾಯ ಕೊಡಿಸುವಂತ ಕೆಲಸವನ್ನು ತಾವು ಮಾಡ್ತಾ ಇದ್ದಾರೆ. ಇವತ್ತು ಅವ್ವಣ್ಣ ಮ್ಯಾಕೇರಿ ಖಾಲಿ ಕೋಲಿ ಸಮಾಜಕ್ಕೆ ಅಷ್ಟೇ ಅಲ್ಲ, ಹಿಂದುಳಿದ ಯಾವುದೇ ಸಮಾಜ ಆಗ್ಲಿ, ಇವತ್ತು ಹಾಲು ಮತ ಸಮಾಜ ಆಗ್ಲಿ, ಇವತ್ತು ಬಂಜಾರನ್ ಸಮಾಜ ಆಗ್ಲಿ, ಇವತ್ತು ದಲಿತ ಸಮಾಜ ಆಗ್ಲಿ, ಇವತ್ತು ಅಲ್ಪಸಂಖ್ಯಾತ ಆಗ್ಲಿ, ಇವತ್ತು ಹಿಂದುಳಿದ ಯಾವುದೇ ಸಮಾಜಕ್ಕೆ ಅನ್ಯಾಯ ಆದ್ರೂ ಮೊದಲು ಧ್ವನಿ ಎತ್ತುವ ಏಕೈಕ ನಾಯಕ ಅವ್ವಣ್ಣ ಮ್ಯಾಕೇರಿ ಅವರಿದ್ದಾರೆ. ಆದ ಕಾರಣ ತಾವು ಬಿಜೆಪಿಯ ರಾಜ್ಯಾಧ್ಯಕ್ಷರಲ್ಲಿ ನಾವು ಮನವಿ ಮಾಡ್ತಾ ಇದ್ದೇವೆ, BS ವಿಜೇಂದ್ರ ಸಾಹೇಬ್ರೆ ನೋಡ್ರಿ, ಅವ್ವಣ್ಣ ಮ್ಯಾಕೇರಿ ನಿಷ್ಠಾವಂತ ಕಾರ್ಯಕರ್ತ, ಬಿಜೆಪಿಯಲ್ಲಿ 22 ವರ್ಷಗಳ ಕಾಲ ಆಯ್ತು ದುಡಿತಾ ಇದ್ದಾರೆ. ನಾವು ಅವರಿಗೆ ಜಿಲ್ಲಾ ಅಧ್ಯಕ್ಷ ಸ್ಥಾನವನ್ನು ಕೊಡ್ಬೇಕಂತಂದು ತಮಗೂ ಮನವಿ ಮಾಡ್ತೇವೆ, ಹಾಗೂ ವಿರೋಧ ಪಕ್ಷ ನಾಯಕರಾದಂತ ಅಶೋಕ್ ಸರ್ ಅವರಿಗೆ ಕೂಡ ಮನವಿ ಮಾಡ್ತಾ ಇದ್ದೇವೆ. ನಾವು ಇಷ್ಟ ಹೇಳಿ ನಾನು